ಮಂತ್ರ ಅವರೇ. ತುಂಬಾ ರುಚಿಯಾಗಿತ್ತು. ಇದನ್ನ ನಾನು ಕುಡಿಲಿಲ್ಲ ಅಂದಿದ್ರೆ ನಾನ್ ನಿಜವಾಗ್ಲೂ ಮಿಸ್ ಮಾಡ್ಕೋತಿದ್ದೆ. ತುಂಬಾ ಥ್ಯಾಂಕ್ಸ್ ಮಂತ್ರ ಅವರೇ. ಸುಕೃತ, ಸುಕೃತ, ಅದ್ಕೆ ನೀವು? ನಾನು ನಿನ್ ನೋಡಿ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಹೌದಾ ಅದ್ಕೆ? ಏನ್ ಮಾತಾಡ್ಬೇಕದ್ಕೆ? ಅದ್ಕೆ ನನಗೆ ಯಾಕೆ ಹೊಡಿತಿದ್ದೀರಾ? ಅದ್ಕೆ ಯಾಕೆ ಹೊಡಿತಿದ್ದೀರಾ ಹೇಳಿ? ಅಲ್ಲ ಅದ್ಕೆ ಯಾಕೆ ಹೊಡಿತಿದ್ದೀರಾ ಹೇಳಿ? ಯಾಕಂದ್ರೆ ನಿಮ್ಮಮ್ಮಂಗ್ ಹೊಡಿಯಕ್ಕಾಗಲ್ವಲ್ಲ, ಅದಕ್ಕೆ. ಹೇಳು ನಿಮ್ಮಮ್ಮಂಗೆ, ನಾನಿಲ್ಲ ಅಂತ ಈ ಮನೇಲಿ ಏನೇನೋ ಮಾಡ್ತಿದ್ದಾರೆ. ಇದೆಲ್ಲ ಮಾಡ್ಬಾರ್ದು, ಗೊತ್ತಾಯ್ತಾ? ಅದ್ಕೆ ಹೊಡಿಬೇಡಿ, ಅದ್ಕೆ ಅದ್ಕೆ ಹೊಡಿಬೇಡಿ, ಅದ್ಕೆ ಅದ್ಕೆ ಹೊಡಿಬೇಡಿ, ಅದ್ಕೆ ಅದ್ಕೆ ಹೊಡಿಬೇಡಿ, ಅದ್ಕೆ 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 ಹೊಡಿಬೇಡಿ, ಅದ್ಕೆ ಅದ್ಕೆ ಸುಕ್ಕು ಹೊಡಿಬೇಡಿ, ಅದ್ಕೆ. ಸ್ವಲ್ಪ ಹೇಳು ಮೇಲೆ ಹೇಳು. ಯಾಕಮ್ಮ, ಏನಾಯ್ತು? ಯಾಕೆ ಹಿಂಗ್ ಕೆಚ್ಕೋತಿದ್ಯಾ? ಅಮ್ಮ, ಅದ್ಕೆ ಅದ್ಕೆ ನನಗ್ ಹೊಡಿತಿದಾರಮ್ಮ. ಅದ್ಕೆ ಬಂದಿದ್ರು. ಅದ್ಕೆ ನನ್ನ ಹತ್ರ ಏನೇನೋ ಮಾತಾಡಿದ್ರಮ್ಮ. ಎಲ್ಲೇ ಇದ್ದಾಳೆ ನಿಮ್ಮತ್ತಿಗೆ? ಕನ್ಸೇನಾದ್ರೂ ಕಂಡೇನಮ್ಮ? ಕನ್ಸ? ಕನ್ಸ? ಅಮ್ಮ, ಹೌದಮ್ಮ, ಇದು ಕನ್ಸೆ. ಕನ್ಸಲ್ಲೇ ಅದ್ಕೆ ಬಂದಿದ್ರು. ನಿನ್ ಹತ್ರ ಏನೋ ಹೇಳ್ಬೇಕು ಅಂತ ಹೇಳಿದ್ರು. ನಾನು ಏನದ್ಕೆ ಹೇಳಿ ಅಂದೆ. ಅಮ್ಮ ನನ್ ಕೆನ್ನೆಗ್ ಹೊಡೆದ್ಬಿಟ್ರಮ್ಮ. ಯಾಕದ್ಕೆ ಹೊಡೆದ್ರಿ ಅಂದಿದ್ಕೆ ಇನ್ನೊಂದೇಟ್ ಹೊಡೆದ್ರು. ಹಾಗೆ ಹೊಡಿತಾನೆ ಇದ್ರಮ್ಮ. ನಾನು ನಿಮ್ಮಮ್ಮಂಗ್ ಹೊಡಿಯಕ್ಕಾಗಲ್ಲ, ಅದಕ್ಕೆ ನೀನ್ ನಿಮ್ಮಮ್ಮಂಗ್ ಹೇಳು, ಇತ್ತೀಚೆಗೆ ನಿಮ್ಮಮ್ಮ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳು ಅಂತ ಹೇಳಿದ್ರು. ಸುಕ್ಕು, ನೀನು ಮಲ್ಗೋವಾಗ ಅವಳನ್ನ ನೆನ್ಸ್ಕೊಂಡ್ ಮಲ್ಗಿದ್ಯಾ ಅನ್ಸತ್ತೆ. ಅದಕ್ಕೆ ಕನ್ಸಕ್ ಬಂದಿರ್ತಾಳೆ. ಕನ್ಸಲ್ ಯಾರಾದ್ರೂ ಬಂದ್ ಹೊಡಿಯಕ್ಕಾಗತ್ತ ಮಗಳೇ? ಅದಕ್ಕೆ ಹೇಳೋದು ದೇವ್ರ ನೆನ್ಸ್ಕೊಂಡು ಮಲ್ಕೋಬೇಕು ಅಂತ. ಸುಮ್ನೆ ಮಲ್ಕೋ ನೀನು, ಏನೇನೋ ಹೇಳ್ಬೇಡ. ಇಲ್ಲ ಅಮ್ಮ, ನೀನ್ ಯಾಕೆ ನನ್ನ ನಂಬ್ತಿಲ್ಲ ನನಗ್ ಗೊತ್ತಿಲ್ಲ ಅಮ್ಮ. ಸರಿ ಸರಿ, ಹಾಗೆ ಕನಸ್ ಬಂದ್ರೆ ನಿಜ ಅನ್ಸತ್ತೆ ನಮ್ಗೆ. ಕೆಲ್ವೊಂದು ನೆನ್ಪಿರತ್ತೆ, ಕೆಲ್ವೊಂದು ನೆನ್ಪಿರಲ್ಲ. ಸರಿ ಮಲ್ಕೋ ನೀನು. ಈ ಟೈಮಲ್ಲೆಲ್ಲ ಯೋಚನೆ ಮಾಡ್ಬಾರ್ದು. ಮಲ್ಕೋ ಮಲ್ಕೋ ಮಗ್ನೆ, ಸ್ವಲ್ಪ ನಿದ್ದೆ ಮಾಡು ನೆಮ್ಮದಿಯಾಗಿ. ಅದಕ್ಕೆ ಏನು ಯೋಚನೆ ಮಾಡ್ಬಾರ್ದು, ದೇವ್ರ ನೆನ್ಸ್ಕೊಂಡ್ ಮಲ್ಕೋಬೇಕು. ಅಬ್ಬಾ, ಏನಪ್ಪಾ? ಅಮ್ಮ, ಹೊಟ್ಟೆ ನೋವಾಗ್ತಿದೆ. ಹೊಟ್ಟೆ ನೋವಾ? ಬಿಸ್ನೀರ್ ಬೇಕಾ? ಅಮ್ಮ ಅಮ್ಮ ಅಮ್ಮ, ನೋವು ಜಾಸ್ತಿ ಆಗ್ತಿದೆ. ಅಮ್ಮ, ಸುಕ್ಕು, ಅಮ್ಮ, ಸುಕ್ಕು ಹೀಟ್ ಆಗಿರುತ್ತೆ ಅಷ್ಟೇ ಕಣೆ. ಅಮ್ಮ, ನೋವಾಗ್ತಿದೆ. ಸುಕ್ಕು, ಯಾಕೆ? ಅಮ್ಮ ಅಮ್ಮ, ತುಂಬಾ ನೋವಾಗ್ತಿದ್ಯಮ್ಮ. ಇರು ಇರು, ಹೊಟ್ಟೆ ಹಂಗ ಅಮ್ಮಕ್ಬಿಡ, ಸುಮ್ಮಿರಪ್ಪ. ಸಿದ್ಧಾರ್ಥ, ಸಾಧನ, ಬೇಗ ಬನ್ರಪ್ಪ. ಒಂದ್ ನಿಮಿಷ ಇರು, ಸುಧಾರ್ಸ್ಕೋ. ಒಂದ್ ನಿಮಿಷ ಇರಮ್ಮ, ಆಯ್ತು. ಸುಶಾಂತ, ಸಿದ್ಧಾರ್ಥ, ಸಾಧನ, ಏನಾಯ್ತು?
ಅಂತ ಯಾಕೆ ಒದ್ದಾಡ್ತಿದ್ದಾಳೆ ನೋಡಮ್ಮ? ಸುಕೃತ ಏನಾಯ್ತಮ್ಮ? ಸುಕೃತ ಯಾಕೆ ಏನಾಯ್ತು? ಏನಾಯ್ತಮ್ಮ? ಹೊಟ್ಟೆ ನೋವು ಅಂತಿದ್ದಾಳೆ, ಬೇಗ ಆಸ್ಪತ್ರೆಗೆ ಹೋಗ್ರಲ್ಲ. ಏನಾಯ್ತು ಸುಕೃತ? ನೀರ್ ಕುಡಿತೀಯಮ್ಮ, ಬಿಸಿನೀರು? ಆಗ್ತಿಲ್ಲ. ಅಯ್ಯೋ, ತುಂಬಾ ಹೊಟ್ಟೆ ನೋವು ಆಗ್ತಿದ್ಯಮ್ಮ. ಏನು ಹೋಗಲ್ಲ, ಧೈರ್ಯವಾಗಿ ಅಣ್ಣ ಮಾಡ್ದಾ? ಅಮ್ಮ. ಅಮ್ಮ ಏನಾಯ್ತು? ಯಾಕೆಷ್ಟೊತ್ತಲ್ಲಿ ಫೋನ್ ಮಾಡಿ ಬರಕ್ ಹೇಳಿದ್ರಿ? ಏನ್ ವಿಷಯ? ಅದು ಮಂತ್ರ ಏನು ಅಂತ ಹೇಳಮ್ಮ. ನಮ್ ಸಕ್ಕು ಅಮ್ಮ ಸುಕೃತಂಗ್ ಏನಾಯ್ತು? ಏನಾಯ್ತು? ಅದು ಮೇಡಮ್ ಏನಾಯ್ತು? ಯಾಕೆ ಡಾಕ್ಟರ್, ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಹೇಳಿ. ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ತಕ್ಷಣ ಆಪರೇಷನ್ ಮಾಡಿ ಮಗುನ ಹೊರಗಡೆ ತೆಗಿಲೇಬೇಕು. ಇಲ್ಲಾಂದ್ರೆ ತಾಯಿಗೆ ತುಂಬಾ ಅಪಾಯ. ಈಗ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಆದ್ರೆ ಯಾರು ಗಾಬರಿ ಆಗ್ಬೇಡಿ. ಈಗ ತಾಯಿನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ನಾನು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀನಿ. ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ದೀನಿ, ಅದು ಬಂದ್ಬಿಡುತ್ತೆ. ಬೇಗ ಕರ್ಕೊಂಬಂದ್ಬಿಡಿ. ಸರಿ ಡಾಕ್ಟರ್, ನಡೀರಿ. ಅಮ್ಮ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಹೇಗಮ್ಮ ಧೈರ್ಯ ತಂದ್ಕೊಳ್ಳಿ? ಅಪರೂಪಕ್ಕೆ ಪಾಪ ನನ್ ಮಗಳು ಬಸ್ರಾಗಿದ್ಲು, ಎಲ್ಲ ನಾಶ ಆಗೋಯ್ತಲ್ಲ ಮಂತ್ರ. ಅಮ್ಮ ಹೇಗಾಯ್ತು? ಏನಾಯ್ತು? ಏನು ಗೊತ್ತಿಲ್ಲ ಮಂತ್ರ. ನಾನೇ ಅವಳ ಜೊತೆಲಿ ಮಲ್ಗಿದ್ದು, ಇದಕ್ಕಿದ್ದ ಹಾಗೆ ಕೂತ್ಕೊಂಡ್ಬಿಟ್ಲು. ಯಾಕಮ್ಮ ಏನಾಯ್ತು ಅಂತ ಕೇಳ್ದೆ. ಶಾಂತಿ ಬಂದ್ಲು, ಕನ್ಸಲ್ಲಿ ನನ್ನನ್ನ ಹೊಡೆದ್ಲು ಅಮ್ಮ ಅಂತ ಹೇಳಿದ್ಲು. ಏನೋ ಕನ್ಸಿರ್ಬೋದು, ಮಲ್ಕೋ ಮಗಳ ಏನಾಗಲ್ಲ ಅಂತ ಹೇಳ್ದೆ ಅಷ್ಟೇ. ಮಲ್ಗಕ್ ಹೋದವಳು ಒಂದೇ ಸಮ ಹೊಟ್ಟೆ ನೋವು ಅಂತ ಕಿರ್ಚೋಕ್ ಶುರು ಮಾಡ್ಬಿಟ್ಲು. ನರಳಾಡ್ತಾ ಇದ್ಲು. ಅವಳ ಸಂಕಟನ ನನ್ ಕಣ್ಣಲ್ಲಿ ನೋಡಕ್ ಆಗ್ಲಿಲ್ಲ ಮಂತ್ರ. ಹೆತ್ತು ಹೊಟ್ಟೆ ಎಷ್ಟು ಸಂಕಟ ಪಟ್ಟಿರ್ಬೇಕು ಹೇಳು. ಅವಳು ಒದ್ದಾಡ್ತಾ ಇರೋದನ್ನ ನೋಡ್ತಾ ನೋಡ್ತಾ ನನಗೆ ಪ್ರಾಣ ಹೋದಂಗ ಆಗೋಯ್ತು. ಅಮ್ಮ ಏನ್ ಹೇಳ್ತಿದ್ದೀರ? ಕನ್ಸಲ್ಲಿ ಶಾಂತಿನ? ಶಾಂತಿ ಅದಕ್ಕೆ ಬಂದು ಏನೇನೋ ಮಾತಾಡಿದ್ರಮ್ಮ ಅಂತ ಹೇಳಿದ್ಲು. ಅವಳೆಲ್ಲಮ್ಮ ಮಾತಾಡಿದಾಳೆ. ಬಂದು ನನ್ ಮಗಳು ವಂಶದ ಕುಡಿನ ಕಿತ್ಕೊಂಡು ಹೋಗ್ಬಿಟ್ಲಲ್ಲ. ಖಂಡಿತವಾಗ್ಲೂ ನಾನ್ ನಿಮ್ ಚಿಕ್ಕಿ ಹೆಸರೇ ಇಡ್ತೀನಿ. ಶಾಂತಿ ಅಂತಾನೆ ಹೆಸರಿಡ್ತೀನಿ.